ರಾಜ್ಯದಲ್ಲಿ ಜಲಾಶಯಗಳ ನೀರಿನ ಇಂದಿನ ಮಟ್ಟ ಎಷ್ಟಿದೆ? ಜಲಾಶಯಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆಯಾ ಇಲ್ವಾ? ಕಬಿನಿ, ಹಾರಂಗಿ, ಭದ್ರಾ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ, ಕೆಆರ್ಎಸ್ ಡ್ಯಾಂನಲ್ಲಿ ಎಷ್ಟು ನೀರಿದೆ? ಒಳಹರಿವು ಎಷ್ಟು, ಹೊರಹರಿವು ಎಷ್ಟಿದೆ ಅನ್ನೋದರ ಕುರಿತ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮೊದಲಿಗೆ ಕೆಆರ್ಎಸ್ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಗರಿಷ್ಠ ಮಟ್ಟ 124.80, ಇಂದಿನ ಮಟ್ಟ 109.22, ಒಳಹರಿವು 1752, ಹೊರಹರಿವು 2294 ಇದೆ. ಇನ್ನು ಮುಂದಿನ ಜಲಾಶಯ ಆಲಮಟ್ಟಿ, ಗರಿಷ್ಠ ಮಟ್ಟ 519.60, ಇಂದಿನ ಮಟ್ಟ 519.58, ಒಳಹರಿವು 37,197, ಹೊರಹರಿವು 35,160 ಇದೆ. ಇನ್ನು ಮುಂದಿನ ಜಲಾಶಯ ಕಬಿನಿ ಜಲಾಶಯ, ಗರಿಷ್ಠ ಮಟ್ಟ 2284, ಇಂದಿನ ಮಟ್ಟ 2277.93, ಒಳಹರಿವು 7326, ಹೊರಹರಿವು 11,940 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಘಟಪ್ರಭಾ, ಗರಿಷ್ಠ ಮಟ್ಟ 2175, ಇಂದಿನ ಮಟ್ಟ 2174.80, ಒಳಹರಿವು 6489, ಹೊರಹರಿವು 8425 ಇದೆ. ಇನ್ನು ಮುಂದಿನ ಜಲಾಶಯ ತುಂಗಭದ್ರಾ, ಗರಿಷ್ಠ ಮಟ್ಟ 1633 ಇದೆ, ಇಂದಿನ ಮಟ್ಟ 1630.03, ಒಳಹರಿವು 14,102 ಇದೆ, ಹೊರಹರಿವು 865 ಇದೆ. ಇನ್ನು ಮುಂದಿನ ಜಲಾಶಯ ಭದ್ರಾ, ಗರಿಷ್ಠ ಮಟ್ಟ 186 ಇದ್ದು, ಇಂದಿನ ಮಟ್ಟ 174 ಇದೆ, ಒಳಹರಿವು 4,486 ಇದೆ, ಹೊರಹರಿವು 204 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಮಲಪ್ರಭಾ, ಗರಿಷ್ಠ ಮಟ್ಟ 2079.50, ಇಂದಿನ ಮಟ್ಟ 2066.20, ಒಳಹರಿವು 2244, ಹೊರಹರಿವು 1394 ಇದೆ. ಇನ್ನು ಮುಂದಿನ ಜಲಾಶಯ ಮಾಣಿ ಜಲಾಶಯ, ಗರಿಷ್ಠ ಮಟ್ಟ 595, ಇಂದಿನ ಮಟ್ಟ 586.18, ಒಳಹರಿವು 1733 ಇದ್ದು, ಹೊರಹರಿವು 744 ಇದೆ. ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಲಿಂಗನಮಕ್ಕಿ, ಗರಿಷ್ಠ ಮಟ್ಟ 1819, ಇಂದಿನ ಮಟ್ಟ 1795.35, ಒಳಹರಿವು 9544, ಹೊರಹರಿವು 4063.82 ಇದೆ. ಸೂಪ, ಗರಿಷ್ಠ ಮಟ್ಟ 564, ಇಂದಿನ ಮಟ್ಟ 547.76, ಒಳಹರಿವು 10,012.2, ಹೊರಹರಿವು 1253.58 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಹಾರಂಗಿ, ಗರಿಷ್ಠ ಮಟ್ಟ 2859, ಇಂದಿನ ಮಟ್ಟ 2858.45, ಒಳಹರಿವು 1560, ಹೊರಹರಿವು 2500 ಇದೆ. ಮುಂದಿನ ಜಲಾಶಯ ಹೇಮಾವತಿ, ಗರಿಷ್ಠ ಮಟ್ಟ 2922, ಇಂದಿನ ಮಟ್ಟ 2916.65, ಒಳಹರಿವು 3230, ಹೊರಹರಿವು 4200 ಇದೆ. ಇವಿಷ್ಟು ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವಿಚಾರ.